ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕೂಡ ಒಂದು ಸ್ಮಾಲ್ ವಿಡಿಯೋ. ನಾನು ನಮ್ಮ ಮನೆಯವರು ಫ್ರೆಂಡ್ಸು ಅವರೆಲ್ಲ ಸೇರಿಬಿಟ್ಟು ಕಬಡ್ಡಿ ಮ್ಯಾಚ್ ನೋಡೋದಕ್ಕೆ ಹೋಗಿದ್ವಿ ಕಂಠೀರವ ಸ್ಟೇಡಿಯಮ್ಗೆ. ನೈಟ್ ಪ್ಲ್ಯಾನ್ ಮಾಡಿಕೊಂಡು ನಮಗೆಲ್ಲ ಟಿಕೆಟ್ಸ್ ಇತ್ತು ನಮ್ಮ ಯಜಮಾನ್ರ ಆಫೀಸ್ ಕಡೆಯಿಂದ. ಒಂದು 4-5 ಟಿಕೆಟ್ ಇತ್ತು. ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡು, ಅವ್ರ ಫ್ರೆಂಡು, ಅವ್ರ ವೈಫು ಮತ್ತು ಇನ್ನೊಬ್ಬರು ಫ್ರೆಂಡು, ಅವ್ರ ಪಾಪು ಎಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಸ್ಟೇಡಿಯಂ ಮಾತ್ರ. ಒಳಗಡೆಯಿಂದ ಎಲ್ಲ ಕಡೆಯೂ ಒಂದೊಂದು ಸೆಕ್ಷನ್ ಅಂತ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ. ತುಂಬ ಚೆನ್ನಾಗಿತ್ತು. ತುಂಬಾ ದೊಡ್ಡ ಸ್ಟೇಡಿಯಂ ಅದು. ಮ್ಯಾಚು ನಾನಿಲ್ಲಿ ಹಾಕಿದ್ದೀನಿ ವಿಡಿಯೋ ಎಲ್ಲ ಒಳಗಡೆ ಎಲ್ಲ ಮಾಡಿಬಿಟ್ಟು ಟಿಕೆಟ್ಸ್ ಎಲ್ಲ ನೋಡಿ ಹಾಕಿದ್ದೀನಿ. ಅದನ್ನು ವಿಡಿಯೋ ಮಾಡಿದ್ದೀನಿ, ಮಾಡಬೇಕು ಅಂತ ಅನ್ನಿಸ್ತು. ತುಂಬಾ ಸೂಪರಾಗಿತ್ತು. ಫಸ್ಟ್ ಟೈಮ್ ನಾನು ಕಂಠೀರವ ಸ್ಟೇಡಿಯಂ ನೋಡಿದ್ದು. ಮತ್ತು ಕಬಡ್ಡಿ ಮ್ಯಾಚ್ ಕೂಡ ಲೈವಾಗಿ ನೋಡಿದ್ದು ಫಸ್ಟ್ ಟೈಮು. ಕ್ರಿಕೆಟ್ ಕೂಡ ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ ಟಿಕೆಟ್ಸು. ಅದಕ್ಕೋಸ್ಕರ ನೋಡಬೇಕು ಅಂತ ಯಾವಾಗಾರ ಆದರೆ ಹೋಗಿರ್ತೀನಿ, ವಿಡಿಯೋ ಮಾಡಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ತುಂಬಾ ಕ್ರೌಡ್ ಇತ್ತು ಒಳಗಡೆ. ಸ್ಟೇಡಿಯಂ ಒಳಗಡೆ ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಸೂಪರಾಗಿತ್ತು, ತುಂಬಾ ಸೂಪರಾಗಿತ್ತು. ನಮ್ಮ ಮನೆಯಿಂದ ತುಂಬಾ ದೂರ ಇತ್ತು. ನಾವು ಈವ್ನಿಂಗ್ ಹೋದರೆ ಒಂದು 5:36ಗೆ ಹೋಗಿದ್ವಿ. ವಾಪಸ್ ಬರೋದ್ರೊಳಗಡೆ 10:30 ಅಲ್ಲ 11 ಆಗುತ್ತೆ ಅಂತ ಅನಿಸುತ್ತೆ. 11 ಆಗೋಗಿತ್ತು. ಅಲ್ಲೇ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಏನೂ ಅಲೋ ಕೊಡಲ್ಲ ಅವರು. ಚಾಕ್ಲೇಟ್ಸ್ ಆಗಿರ್ಬೋದು, ಬಾಟಲ್ಸು ಪಾಪುಗಳಿಗೂ ಅಂತ ಹೇಳಿದ್ರು ಕೊಡಲ್ಲ. ಜಸ್ಟ್ ಪಾಪು ತೋರಿಸಿದ್ರೆ ಒಂದು ವಾಟರ್ ಬಾಟಲ್ ಕೊಡ್ತಾರೆ. ಅದರದ್ದು ಸ್ಮಾಲ್ ಹಾಲು ಕುಡಿಯೋ ಬಾಟಲ್ ಇರುತ್ತಲ್ಲ, ಅದನ್ನು ಮಾತ್ರ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಅದು ಬಿಟ್ಟರೆ ಒಳಗಡೆ ಏನೇನಕ್ಕೂ ಅಲೋ ಕೊಟ್ಟಿರಲಿಲ್ಲ. ಎಲ್ಲ ಚೆಕ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾರೆ ನನ್ನ. ನಾನು ಚಾಕ್ಲೇಟ್ ತೊಗೊಂಡು ಹೋಗಿದ್ದೆ, ಅದನ್ನ ಅಲ್ಲೇ ಒಳಗಡೆ ಇಸ್ಕೊಂಡ್ಬಿಟ್ರು. ಒಳಗಡೆ ಏನೂ ಬಿಡೋದಿಲ್ಲ, ನನಗೂ ಗೊತ್ತಿರಲಿಲ್ಲ ಅಲ್ವಾ. ಅದಕ್ಕೆ ತುಂಬಾ ಸೂಪರಾಗಿತ್ತು. ಅದು ಮುಗಿಸ್ಕೊಂಡು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗಿ ನಾವು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.